ಪ್ರಸ್ತಾವವು ಹೌದು ಅನ್ನೋರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ವಿಧೇಯಕವನ್ನು ಮಂಡಿಸಬೇಕು. ಸದನಕ್ಕೆ ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಈಗ ವರದಿಯನ್ನು ಒಪ್ಪಿಸಬೇಕು. ವರದಿ ಮುಂದೇನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ವರದಿಯನ್ನು ಕರ್ನಾಟಕ ವಿಧಾನಮಂಡಲ ಸಾರ್ವಜನಿಕ ಸಮಿತಿ ಅಧ್ಯಕ್ಷರ ಪರವಾಗಿ ಸಮಿತಿಯ ಸದಸ್ಯ ನಾನು ಸದನಕ್ಕೆ ಮಂಡಿಸುತ್ತಿದ್ದೇನೆ. ವರದಿ ಮಾನ್ಯ ಅಧ್ಯಕ್ಷರೇ, ನಾನು ಪ್ರತಿಪಕ್ಷದವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಈ ರೀತಿ ಸದನದ ಸಮಯವನ್ನು ಹಾಳು ಮಾಡೋದು ಬೇಡ. ದಯವಿಟ್ಟು ಏನೇ ವಿಷಯ ಇದ್ರು ಚರ್ಚೆಗೆ ನಾವು ತಯಾರಿದ್ದೇವೆ. ಮಾನ್ಯ ಉಪಮುಖ್ಯಮಂತ್ರಿ ಹೇಳಿಕೆ ಮಾಡಿದ್ದಾರೆ. ಇದು ಅವರು ಏನಾದ್ರು ಸರ್ಕಾರ ಲೂಟಿ ಮಾಡಿದೆ. ಸರ್ಕಾರ ಲೂಟಿ ದಲಿತರನ್ನ ಲೂಟಿ ಮಾಡಿದ್ದಾರೆ. ಆ ಲೂಟಿ ವಾಪಸ್ ಬರೋದು ನಾವು ಸದನ ನಡೆಯಕ್ಕೆ ಬಿಡಲ್ಲ. ಲೂಟಿ ಮಾಡಿರೋದು ವಾಪಸ್ ಬರಬೇಕು. ದಲಿತರನ್ನ ಯಾಕೆ ಪರಿಸ್ಥಿತಿ ಇರುವಾಗ ಏನ್ ಮಾಡಬೇಕಂತ ಸದನದ ಸಮಯವನ್ನ ಪ್ರಜಾತಂತ್ರ ವ್ಯವಸ್ಥೆಗೆ ಮಾಡ್ತಾ ಇರೋ ವಾಪಸ್ ಯೋಗ್ಯತೆ ಇಲ್ಲ. ವಾಪಸ್ ಯೋಗ್ಯತೆ ಇಲ್ಲ. ಕಾಂಗ್ರೆಸ್ ಹಣ ನುಂಗಿದ್ದಾರೆ. ಹಣ ವಾಪಸ್ ಬರಲಿ. ಚರ್ಚೆಗೆ ವಾಪಸ್ ಬರಲಿ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಆಮೇಲೆ ಧರಣಿ ಮಾಡ್ಲಿ. ಇದ್ಯಾವ ಪುರುಷಾರ್ಥ ಇದು? ಚರ್ಚೆ ಮಾಡೋದಕ್ಕೆ ತಯಾರಿಲ್ಲ. ಚರ್ಚೆನೆ ಮಾಡಬಹುದು. ಹಾಗೆ ಸರ್ಕಾರ ಮಂತ್ರಿಗಳೆಲ್ಲ ಆಗ್ಬೇಕಾದ್ರೆ ಎಲ್ಲ 150 ಕೋಟಿ ಕೊಟ್ಟು ಬಂದಿರೋದು. ಮಂತ್ರಿಗಳೆಲ್ಲ 150 ಕೋಟಿ ಈ 150 ಕೋಟಿ ಎಲ್ಲಿಂದ ಬಂದಿದೆ? ವಾಲ್ಮೀಕಿ ಹಗರಣದಲ್ಲಿ ದಲಿತರನ್ನ ತಿಂದು ರೈತ ಇದ್ದಾರೆ. ಆ ದಲಿತರನ್ನ ವಾಪಸ್ ಬರ್ಬೇಕಿದೆ. ಸರ್ಕಾರ ವಾಪಸ್ ಬರಬೇಕು. ದಲಿತರನ್ನ ವಾಪಸ್ ಬಂದಿಲ್ಲ ಅಂದ್ರೆ ಈ ಸರ್ಕಾರ ಕಳ್ಳರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಳ್ಳತನ ಮಾಡಿರೋದ್ರಲ್ಲಿ ಇವ್ರಿಗೂ ಪಾಲಿದೆ. ಕಳ್ಳತನದಲ್ಲಿ ಇವ್ರ ಅಕೌಂಟ್ಗಳಿಗೆ ಹೆಂಗೋಯ್ತು ದುಡ್ಡು? ಈ ಅಕೌಂಟ್ ಹೆಂಗೋಯ್ತು ದುಡ್ಡು? ಇವರೆಲ್ಲರೂ ಕೂಡ ದುಡ್ಡು ಕೊಟ್ಟು ಮಂತ್ರಿ ಆಗಿದ್ದಾರೆ. ದುಡ್ಡು ಕೊಟ್ಟು ಮಂತ್ರಿ ಆಗಿದ್ದಾರೆ.